ಸುಮಾರು 450 ವರ್ಷಗಳ ಹಿಂದೆ ನಮ್ಮ ಪುಣೆಯಲ್ಲಿ, ಮಹಾರಾಷ್ಟ್ರದ ಪುಣೆಯಲ್ಲಿ ಒಬ್ಬರು ಸಂಸ್ಕೃತ ವಿದ್ವಾಂಸರಾಗಿ ಹೋದರು. ಬಹುದೊಡ್ಡ ಗ್ರಾಮರ್, ವ್ಯಾಕರಣ ಪಂಡಿತರು. ಅವ್ರಿಗೆ ಆಧುನಿಕ ಪಾಣಿನಿ ಅಂತ ಕರೀತಾ ಇದ್ರಂತೆ. ಅವರು 60 ವರ್ಷ ವಯಸ್ಸಾಯಿತು. ಇಡೀ ಪುಣೆಯಲ್ಲಿ ಅವರು ಸಂಭ್ರಮ ಮಾಡ್ತಾರೆ, 60 ವರ್ಷ ಹುಟ್ಟಿದ ಹಬ್ಬ ಆಚರಿಸ್ತಾ ಇದ್ದರಂತೆ. ಅವರಪ್ಪ ಇದ್ದರು 85 ವರ್ಷದ ಮುದುಕರು. ಅವ್ರು ಹೇಳಿದಂತೆ, ನೋಡೋ, ಇಡೀ ದೇಶ ನಿನ್ನ ಹುಟ್ಟಿದ ದಿವಸ ಆಚರಿಸ್ತಾ ಇದೆ ಇವತ್ತು, ನೀನು ನಮ್ಮ ದೇವಸ್ಥಾನಕ್ಕೆ ಹೋಗು, ನಮ್ಮ ಹಿರಿಯರು ಕಟ್ಟಿದಂಥ ರಾಮ ದೇವಸ್ಥಾನ ಇದೆ, ಹೋಗು, ರಾಮ ರಾಮ ಅನ್ನು ಒಂದು ಸಲ, ನೀ ಹೋಗೇ ಇಲ್ಲ ಒಂದು ಸಲನು ಅಂದ್ರಂತೆ. ಕಾತ ಕೇಳಿದ್ರಂತೆ ಪಂಡಿತರು, ಅಪ್ಪ ನೀ ದಿನಕ್ಕೆ 3 ಸಲ ಹೋಗ್ತೀಯ, ಯಾವಾಗಲೂ ರಾಮ 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 ಅಂತ ಇರ್ತೀಯ, ಏನು ಬದಲಾದದ್ದು ಕಾಣಿಸ್ಲಿಲ್ಲ ನನಗೆ, ನಾನು ಹೋಗಿ ಏನು ಮಾಡಲಿ ಅಂತ ಕೇಳಿದ್ರಂತೆ. ಇಲ್ಲ, ಇವತ್ತು ಹೋಗು, 60ನೇ ವರ್ಷ ಹುಟ್ಟಿದ ಹಬ್ಬ, ಹೋಗು ಅಂದ್ರಂತೆ. ಆಯಿತು, ನೀ ಹೇಳಿದರೆ ಹೋಗ್ತೀನಿ, ಅದು ನನಗೋಸ್ಕರ ಕಾಯ್ಕೊಂಡು ಕೂತ್ಕೋಬೇಡ ಅಂದರು. ಅರ್ಥ ಆಗಲಿಲ್ಲ ಅಪ್ಪನಿಗೆ. ಏನಿಲ್ಲ, ಹೋಗಿ ನೀನು ಅಂದರು. ಈ ಪಂಡಿತರು ಹೋದ್ರಂತೆ. ಇಷ್ಟು ಚಂದ ಕಥೆ ಅದು. ಪಂಡಿತರು ಹೋಗಿ ರಾಮನ ವಿಗ್ರಹದ ಮುಂದೆ ಕೂತ್ಕೊಂಡ್ರು. ದೀರ್ಘ ಶ್ವಾಸ ತಗೊಂಡು ಆ ರಾಮನ ಕಣ್ಣಲ್ಲಿ ಕಣ್ಣಿಟ್ಟು ಒಂದೇ ಸಲ ರಾಮ ಅಂದರು. ಮರುಕ್ಷಣ ಕುಸಿದು ಬಿದ್ದು ಸತ್ತದ್ರು, ಪ್ರಾಣ ಹೋಯಿತು. 60ನೇ ವರ್ಷ ತನ್ನ ಹುಟ್ಟಿದ ಹಬ್ಬದ ದಿವಸನೇ ಒಂದೇ ಒಂದು ಸಲ ರಾಮ ಅಂದರು, ದೇಹ ಬಿಟ್ಟವರು. ಅವರ ಹೆಸರು ಭಟ್ಟೋಜಿ ದೀಕ್ಷಿತ್ ಅಂತ, ಬಹುದೊಡ್ಡ ವ್ಯಾಕರಣ ಪಂಡಿತರು. ಅವ್ರು ಯಾಕೆ ಹಂಗಾಯಿತು? ಅದಕ್ಕೊಬ್ಬ ಹಿಂದಿಯಲ್ಲಿ ಭಾಳ ಚಂದ ಬರೀತಾನೆ ಅವನು ಈ ಜೀವನದ ಬಗ್ಗೆ. ಅವ್ರು ಅಂದ್ಕೊಂಡಿರ್ಬೇಕಂತೆ, ಜಬ್ ಮೈ ರಾಮ್ ಕೆ ದುನಿಯಾ ಮೇ ಜಾ ರಹಾ ಹೂಂ, ಕಾಮ್ ಕೆ ದುನಿಯಾ ಮೇ ಕ್ಯೂ ವಾಪಸ್ ಆನಾ ಅಂತ. ರಾಮನ ಜಗತ್ತಿಗೆ ಹೋಗ್ತಿರ್ಬೇಕಾದ್ರೆ ಮತ್ತು ಕೆಲಸ ಜಗತ್ತಿಗೆ ಯಾಕೆ ವಾಪಸ್ ಬರಬೇಕು ಅಂತ ಹೋಗ್ಬಿಟ್ರು. ಅವ್ರು ಒಂದೇ ಸಲ ರಾಮ ರಾಮ ಅಂದದ್ದು. ಹೇಗೆ ಅಂದಿರಬೇಕು? ದೇಹದ ಉಸಿರು ರಾಮ ಅಂದಿರಬೇಕು ಅಲ್ವಾ? ಹಾಗಾಗಿ ರಾಮನೆಲ್ಲ ಸೇರ್ಕೊಂಡ್ಬಿಟ್ರು. ನಾವೆಲ್ಲ ರಾಮ ರಾಮ ಅಂತ ದಿನಕ್ಕೆ 10 ಸಲ ಅಂತೀವಿ. ಕೆಲವು ನೋಡ್ಬೇಕು, ಮಂಗಳಾರತಿ ಮಾಡ್ತಿರ್ತಾರೆ, ಮಂಗಳಾರತಿ ಮಾಡ್ತಾನೆ, ಯಾರು ಬಂದು ನೋಡಿ ಬಾಗಿಲಲ್ಲಿ ಅಂತಾರೆ. ಮಂಗಳಾರತಿ ಯಾರಿಗೆ? ಜಪ ಎಣಿಸ್ತಾ ಇರ್ತೀವಿ, ಪೇಪರ್ ಓದ್ತಾ ಇರ್ತೀವಿ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ತೀವಿ. ಇವೆಲ್ಲ ಬೇಕಾಗಿಲ್ಲ. ಅದಕ್ಕೆ ಹೇಳ್ತಾರೆ, ಪುರಂದರದಾಸರಂಥವ್ರು ಯಾಕೆ ಸಾಧ್ಯ ಆಗ್ತಾರೆ ಅಂತಂದರೆ ಅಲ್ಲಿ ಅನುಭವ ಇದೆ, ಅಭಿನಯ ಇಲ್ಲ ಅಂತ. ದಯವಿಟ್ಟು ಗಮನಿಸಿ ಆತ್ಮೀಯರೇ, 2 ಮಾತಿದ್ದಾವೆ, ಅನುಭವ ಮತ್ತು ಅಭಿನಯ ಅಂತ. ಅನುಭವ ಅಂದರೆ ಬೆಂಕಿಯಲ್ಲಿ ಹೋದ ಹಾಗೆ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಾಟಕದ ಥಿಯೇಟರ್ ಇದೆ, 100 ಜನ ಸೇರಿದ್ದಾರೆ, ನಾಟಕ ನೋಡೋಕ್ಕೆ ಸೇರಿದ್ದಾರೆ. ನೀವು ಕೂತಿದ್ದೀರಿ, ಸ್ಟೇಜ್ ಮೇಲೆ ಅತ್ಯಂತ ಪ್ರಬುದ್ಧ ನಟಿ ಬರ್ತಾಳೆ, ಎಕ್ಸ್ಪರ್ಟ್ ನಟಿ ಆಕೆ ಬರ್ತಾಳೆ, ಸ್ಟೇಜ್ ಮೇಲೆ ಬರ್ತಾಳೆ. ದುಃಖದ ಸನ್ನಿವೇಶ, ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಆಕೆ ಎಷ್ಟು ಚಂದ ಅಳ್ತಾಳೆ ಅಂದರೆ ಕೂತವ್ರು ಎಲ್ಲರದು ಕಣ್ಣು ಒದ್ದೆ ಆಗುತ್ತೆ. ನಮಗೂ ಆಗಿರುತ್ತೆ, ದುಃಖದ ಸನ್ನಿವೇಶ ನೋಡಿದಾಗ ಕಣ್ಣಲ್ಲಿ ಹಸಿ ಆಗುತ್ತೆ, ಕೂತವ್ರಿಗೆಲ್ಲ ಕಣ್ಣಲ್ಲಿ ನೀರು ಬರ್ತದೆ. ಆದರೆ ಆಕೆ ತನ್ನ ಸೀನ್ ಮುಗಿದ ತಕ್ಷಣ ಸೈಡಿಗೆ ಹೋಗಿ ಏನು ಹೇಳ್ತಾಳೆ ಗೊತ್ತಾ? ತನ್ನ ಗೆಳತಿ ಕೇಳ್ತಾಳೆ, ಹೇಗಿತ್ತು ನನ್ನ ಆ್ಯಕ್ಟಿಂಗು ಅಂತಾಳೆ. ಆಕೆಗೆ ಅಭಿನಯ ಆಗಿತ್ತು, ಕುಳಿತಂಥವ್ರಿಗೆ ಅನುಭವ ಆಗಿತ್ತು. ಅನುಭವ ಭಾಳ ಮುಖ್ಯ. ಅದು ಹೇಳಿದಲ್ಲ, ಅನುಭವ ಅಂದರೆ ಬೆಂಕಿಯಲ್ಲಿ ಹೋಗಿ ಬಂದ ಹಾಗೆ. ಒಂದು ಕಾಗದದ ಚೂರನ್ನು ಬೆಂಕಿಯಲ್ಲಿ ಹಾಕಿದರೆ ಬೂದಿ ಆಗಿಬಿಡ್ತದೆ, ಮತ್ತೆ ಏನು ಮಾಡಿದ್ರೂ ಕಾಗದ ಆಗೋಕ್ಕೆ ಸಾಧ್ಯ ಇಲ್ಲ. ಒಂದು ಆಲೂಗಡ್ಡೆಯನ್ನು ಬದನೆಕಾಯನ್ನು ಬೆಂಕಿಯಲ್ಲಿ ಹಾಕಿಬಿಟ್ರೆ ಬೆಂದು ಹೋದಲ್ಲಿ ಮತ್ತೆ ವಾಪಸ್ ಬದನೆಕಾಯಿ ಆಲೂಗಡ್ಡೆ ಆಗೋಲ್ಲ. ಅದು ಹಾಗೆ ಅನುಭವಕ್ಕೆ ಪಕ್ಕಾದಂಥ ಮನುಷ್ಯ ಪ್ರತಿ ಕ್ಷಣ ಬದಲಾಗ್ತಾನೆ, ಪ್ರತಿ ಕ್ಷಣ ಬದಲಾಯಿಸ್ಕೊತಾಂತಾನೆ. ಅಭಿನಯದವರು ಯಾರೂ ಬದಲಾಯಿಸಲ್ಲ, ಕೋರ ಹಾಗೆ ಇರ್ತಾರೆ. ಪುರಂದರದಾಸರಂಥವರು ಪ್ರತಿ ಕ್ಷಣ ಅನುಭವಕ್ಕೆ ಪಕ್ಕಾಗಿ ಬದಲಾಗಿ ಹೋದವರು. ಯಾವ ಮಟ್ಟದ ಕಥೆಗಳನ್ನು ಕವನಗಳನ್ನು ಬರೆದ್ರು ಅವರು. ಅದು ಹೇಳ್ತೀನಲ್ಲ, ಮೇಲ್ನೋಟಕ್ಕೆ ತುಂಬ ಸುಲಭ ಅನ್ನಿಸುವಂಥ ಮಾತು, ಒಳಗೆ ಆಳವಾದ ಧ್ಯಾನದ ಹೊನಲಿದೆ ಅದರೊಳಗೆ. ಒಂದು ಸಣ್ಣ ಕೀರ್ತನೆ ಭಾಳ ಪಾಪ್ಯುಲರ್ ಅಲ್ಲ, ಜನಪ್ರಿಯ ಅಲ್ಲ, ತಾವು ನೆನೆಸ್ಬೇಕಾದದ್ದು ಇದು 15ನೇ ಶತಮಾನದಲ್ಲಿ ಬರೆದದ್ದು ಅಂತ ನೆನಪಿರಬೇಕು. ಇವತ್ತಿಗೂ ಬರೆಯೋಕ್ಕೆ ಧೈರ್ಯ ಇರೋಲ್ಲ ಮಂದಿಗೆ. ಹೇಗೆ ಬರೀತಾರೆ ನೋಡಿ, ಯಾವ ಕರ್ಮವೋ ಇದು ಯಾವ ಪುಣ್ಯವೋ, ಯಾವ ಕರ್ಮವೋ ಇದು ಯಾವ ಪುಣ್ಯವೋ, ಸತ್ತವನು ಎತ್ತು ಹೋದ, ಸತ್ತು ತನ್ನ ಜನ್ಮಕ್ಕೆ ಹೋದ. ಸತ್ತವನು ಎತ್ತ ಹೋದ, ಸತ್ತು ತನ್ನ ಜನ್ಮಕ್ಕೆ ಹೋದ. ಸತ್ತವನು ಉಂಬುವನೆಂದು ನಿತ್ಯ ಪಿಂಡ ಇಕ್ಕಿದರೆ ಯಾವ ಕರ್ಮವೋ ಇದು ಯಾವ ಪುಣ್ಯವೋ. ಎಳ್ಳು ದರ್ಭೆ ಕೈಲಿ ಹಿಡಿದು ಪಿತೃತೃಪ್ತಿ ಎಂದು ಬಿಡಲು, ಎಳ್ಳು ಮೀನು ನುಂಗಿ ಹೋಯಿತು, ದರ್ಭೆ ನೀರುಳು ಹರಿದು ಹೋಯಿತು, ಯಾವ ಕರ್ಮವೋ ಇದು ಯಾವ ಪುಣ್ಯವೋ. ಎಡಕ್ಕೆ ಬಲಕ್ಕೆ ಎಂದು ಕೇಳಿ
ಎಡಕ್ಕೆ ತೋರಿಸಿ ಬಲಕ್ಕೆ ತೋರಿಸಿ ಕಡು ದೇವತೆಯನ್ನೇ ಬರೆಸಿ ಕಠಿಣ ವಸ್ತು ಕೇಳುತ್ತಾರೆ. ಪುರೋಹಿತರು ಮಾಡಿಸೋದು, ಆ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಎಡಕ್ಕೆ ತಿರುಗಿರಿ ಬಲಕ್ಕೆ ತಿರುಗಿರಿ ಅಂತೆಲ್ಲ ಹೇಳ್ತಾರೆ. ಕಠಿಣ ವಸ್ತು ಕೇಳುತ್ತಾರೆ, ದಕ್ಷಿಣೆ ಕೊಡಿ ಅಂತ ಕೇಳ್ತಾರೆ. ಕಠಿಣ ವಸ್ತು ಕೇಳುತ್ತಾರೆ. ಯಾವ ಕರ್ಮವೋ ಇದು, ಯಾವ ಪುಣ್ಯವೋ. ಮಂತ್ರಾಕ್ಷತೆಯ ಕೈಲಿ ಕೊಟ್ಟು ಸ್ವರ್ಗವನ್ನು ಹೋಗೆಂದರೆ ಮಂತ್ರವೆಲ್ಲೋ ಅಕ್ಷತೆಯೆಲ್ಲೋ, ಅವರೆಲ್ಲೋ ಇವರೆಲ್ಲೋ. ಹೇಳುವವನು ಅಜ್ಞಾನಿ, ಕೇಳುವವನು ಅವಿವೇಕಿ. ಕೇಳುವ ಇಬ್ಬರ ಸೊಲ್ಲ ಪುರಂದರ ವಿಠಲ ಬಲ್ಲ. ಅವರು ಟೀಕೆ ಮಾಡ್ತಾ ಇಲ್ಲ, ಶ್ರಾದ್ದ ಕ್ರಿಯೆಯನ್ನು ಟೀಕೆ ಮಾಡ್ತಾ ಇಲ್ಲ. ಅರ್ಥ ಗೊತ್ತಿಲ್ಲದೆ ತಾವು ನೋಡಿರಬೇಕು, ಮನೆಗೆ ಪುರೋಹಿತರು ಬರ್ತಾರೆ ಪೂಜೆ ಮಾಡಿಸೋದಕ್ಕೆ. ಹೋಮ ಮಾಡುವಾಗ ಹಾಕ್ಬೇಕಾರೆ ಹೇಳಿ ಇದನ್ನು ಮಮ ಅಂತಾರೆ. ನಾವು ಅನ್ನೋದೇ ಇಲ್ಲ, ಅವರೇ ಅಂತಿರ್ತಾರೆ ಪುರೋಹಿತರೆ. ಹೇಗಿದ್ದರೂ ಅವ್ರದ್ದಲ್ಲ ಅದು. ಇದಮ್ ನಮ್ಮಮ್ಮ ಅಂದರೆ ಇದು ನಂದಲ್ಲ ಅಂತ. ಹೇಗೂ ಪುರೋಹಿತರದಲ್ಲ ಅದು, ಅದಕ್ಕೆ ಹೇಳ್ತಿರ್ತಾರೆ ಇದಮ್ ನಮ್ಮಮ್ಮ. ಯಜಮಾನ್ರು ಹೇಳಬೇಕದು ನಂದಲ್ಲ ಅಂತ. ಹೀಗೆ ಅರ್ಥ ಇಲ್ಲದೆ ಮಾಡುವ ಕ್ರಿಯೆಯನ್ನು ಹೇಗೆ ಮಾಡಬೇಕು ಅಂತ. ಇನ್ನೊಂದು ಸಣ್ಣ ಮಾತರಲ್ಲಿ ಅಧ್ಯಾತ್ಮದ ಶಿಖರವನ್ನು ಮುಟ್ಟಬೇಕು. 4 ಸಾಲಲ್ಲಿ ನಮ್ಮ ನೆಲಕ್ಕೆ ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಊರ ದೇವರ ಮಾಡಬೇಕಣ್ಣ, ತನ್ನೊಳಗೆ ತಾನೇ ಊರ ದೇವರ ಮಾಡಬೇಕಣ್ಣ. ಊರ ದೇವರು ಮಾಡಬೇಕು. ನಮ್ಮಲ್ಲಿ ಹಳ್ಳಿ ಕಡೆ ಪದ್ಧತಿ ಉಂಟು, ಊರ ದೇವರ ಹಬ್ಬ ಅಂತ ಮಾಡ್ತೀವಿ ನಾವು. ಊರ ದೇವರು ಮಾಡಬೇಕಣ್ಣ, ಇದು ಸರಿ, ಊರಲ್ಲಿ ದೇವರು ಮಾಡಬೇಕು ನಿಜ. ತನ್ನೊಳಗೆ ತಾನೇ, ಊರೊಳಗಲ್ಲ ಇದು, ತನ್ನೊಳಗೆ ತಾನೇ ಊರ ದೇವರ ಮಾಡಬೇಕಣ್ಣ. ಊರ ದೇವರ ಮಾಡಿರೆಂದು ಸಾರುತ್ತಿದೆ ಶ್ರುತಿ ಇರುಳು ಹಗಲು. ದ್ವಾರಗಳು 9 ಮುಚ್ಚಿ ನಿಲ್ಲಿಸಿ ಭ್ರೂಮಧ್ಯದಲ್ಲಿ. ಊರ ದೇವರ ಮಾಡಬೇಕಣ್ಣ. ಏನು ಮಾಡಬೇಕು? ಊರ ದೇವರು ಮಾಡಬೇಕೆಂದು ಶ್ರುತಿ ಹೇಳ್ತದೆ. ನಮ್ಮಲ್ಲಿ ಶ್ರುತಿ, ಸ್ಮೃತಿ, ಪುರಾಣ ಅಂತ 3. ಶ್ರುತಿ ಅಂದರೆ ವೇದಗಳು, ಉಪನಿಷತ್ತುಗಳು. ಸ್ಮೃತಿ ಅಂದರೆ ಮಹಾಭಾರತ, ಕೇಳಿಸುವಂಥದ್ದು. ಪುರಾಣಗಳು ಇವೆಲ್ಲವೂ ಹೇಳ್ತಾ ಇದ್ದಾವೆ ಊರ ದೇವರ ಮಾಡ್ರಿ ಅಂತ ಹೇಳ್ತವೆ. ಹೇಗೆ ಮಾಡಬೇಕಂದ್ರೆ ದ್ವಾರಗಳು 9 ಮುಚ್ಚಿ, ನವದ್ವಾರಗಳನ್ನು ಮುಚ್ಚಿ, ಭ್ರೂಮಧ್ಯದಲ್ಲಿ ಹುಬ್ಬಿನ ನಡುವೆ ಧ್ಯಾನದಲ್ಲಿ ಕೂತಾಗ ಊರ ದೇವರ ಮಾಡಬೇಕಣ್ಣ. ಗುಡಿ ಕಟ್ಟಿಗೆ ತೆಂಗಿನಕಾಯಿ ಹೊಡೆದು ಅಲ್ಲ. ನೋಡಿ ಎಷ್ಟು ಯುಗಗಳು ತೀರಿ ಹೋಯ್ತಣ್ಣ ದೇವರ ಮಾಡದೆ. ನಾವು ದೇವರನ್ನು ಮಾಡೋದು ಎಷ್ಟು ಯುಗ ತೀರಿ ಹೋಯ್ತಲ್ಲ. ಕಷ್ಟದಿಂದ ನೊಂದೆ ಕಾಣಣ್ಣ, ಇದು ನೊಂದೆ ಅಂತ ಹೇಳೋದು. ನೆಕ್ಸ್ಟ್ ಮಾತಿದೆಯಲ್ಲ, ಅದು ಯಾವ ದೇವಕ್ಕೆ ಹೋಗುತ್ತದೆ. ಅಷ್ಟದಳದ ಕಂಬ ನಿಲ್ಲಿಸಿ ಕಟ್ಟಿ ಚಕ್ರಂಗಳನ್ನು ಹಾಕಿ ಸೃಷ್ಟಿದೇವರ ತಂದು ನಿಲ್ಲಿಸಿ ದುಷ್ಟಕೋಣನ ಶಿರವ ತರಿದು ಊರ ದೇವರ ಮಾಡಬೇಕಣ್ಣ. ಒಂದೊಂದು ಮಾತು ನಿಮಗೊಂದು ತಾಸು ಬೇಕು ಹೇಳ್ಬೇಕಾದ್ರೆ ಅದನ್ನು. ಅಷ್ಟದಳದ ಕಂಬ ನಿಲ್ಲಿಸಿ, ಅಷ್ಟಾಂಗ ಯೋಗ ಹೇಳ್ತಿದ್ದಾರೆ, ಅಷ್ಟಾಂಗ ಯೋಗದಲ್ಲಿ ಕೂಡಬೇಕು. ಅಷ್ಟದಳದ ಕಂಬ ನಿಲ್ಲಿಸಿ ಚಕ್ರಂಗಳನ್ನು ಹಾಕಿ, ಕುಂಡಲಿನಿ ಚಕ್ರಗಳು ಮೂಲಾಧಾರದಿಂದ ಶುರು ಆಗಬೇಕು. ಆಮೇಲೆ ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ, 7 ಭಾಗ. ಎಲ್ಲಿವರೆಗೂ ಸುಷುಮ್ನ ನಾಡಿ, ನಮ್ಮ ಎಲುಬಿ ನಡುವೆ ಬೆನ್ನಿನ ಹುರಿ ಇದೆಯಲ್ಲ, 2 ನಾಡಿ ಇದ್ದಾವೆ, ಇಡ ಮತ್ತು ಪಿಂಗಳ ಅಂತ. ನಡುವೆ ಸುಷುಮ್ನ ನಾಡಿ ಇದೆ. ಅದರೊಳಗೆ ಚಕ್ರ ಏಳಬೇಕು. ತೆಳಗೆ ಸುತ್ತಕೊಂಡು ಕೂತಿದೆ ಸರ್ಪ, ಅದು ಶಕ್ತಿ ಆಲಸ್ಯವಾಗಿ ಕೂತ್ಬಿಟ್ಟಿದೆ ಕೆಳಗಡೆ, ಅದನ್ನು ಎಬ್ಬಿಸ್ಬೇಕು ಮೇಲೆ. ಅದಕ್ಕೆ ಹೇಳ್ತಾರೆ ಚಕ್ರಂಗಳನ್ನು ಹಾಕಿ. ಒಂದೊಂದು ಅಕ್ಷರದಲ್ಲಿ, ಒಂದು ಪದದಲ್ಲಿ ಇಡುವಂಥ ಶಕ್ತಿ ನೋಡ್ರಿ ಅದನ್ನು. ಇಡೀ ಕುಂಡಲಿನಿ ಶಕ್ತಿ ಬಗ್ಗೆ ಮಾತಾಡ್ತಾರೆ. ಚಕ್ರಗಳನ್ನು ಹಾಕಿ ಸೃಷ್ಟಿದೇವರ ತಂದು ನಿಲ್ಲಿಸಿ ದುಷ್ಟಕೋಣನ ಶಿರವ ತರಿದು. ನಮಗಿರುವಂಥದ್ದು 2 ದೋಷಗಳು ಮನುಷ್ಯನಿಗೆ ಅಂತ ಹೇಳ್ತಾರೆ ದಾಸರು. ಒಂದು ಹರಿವಿಸ್ಮರಣೆ, ಅನ್ಯಥಾ ಜ್ಞಾನ ಅಂತ. ಹರಿವಿಸ್ಮರಣೆ ಅಂದರೆ ಭಗವಂತ ಇದ್ದಾನೆ ನೆನಪೇ ಇಲ್ಲ ನಮಗೆ. ಭಗವಂತ ನೆನಪೇ ಇಲ್ಲ, ನಾನೇ ಮಾಡೋದೆಲ್ಲ ನಾನೇ ಮಾಡೋದು ಅಂದ್ಕೋತೀನಿ. ಹರಿವಿಸ್ಮರಣೆ. 2 ಅನ್ಯಥಾ ಜ್ಞಾನ. ಇದು ಅನ್ಯಥಾ ಜ್ಞಾನ ಅಂದರೆ ಯಾವುದು ಬೇಕೋ ಅದಿಲ್ಲ, ಬೇಡಾದದ್ದೆಲ್ಲ ತುಂಬ್ಕೊಂಡಿದ್ದೀನಿ ತಲೆಯಲ್ಲಿ, ಅನ್ಯಥಾ ಜ್ಞಾನ. ಅದಕ್ಕೆ ನಮ್ಮ ಮನೆಯವರು ಹೇಳ್ತಿದ್ರು ಬೇರೆಯವರು, ನಮ್ಮ ಹುಡುಗ ಭಾಳ ಬುದ್ಧಿವಂತ ಸರ್, ಎಲ್ಲ ಚೆನ್ನಾಗಿದೆ, 2 ತೊಂದರೆ ಇದೆ ಅವನಿಗೆ. ಏನು ಅಂದರೆ ಸ್ವಂತ ಬುದ್ಧಿ ಇಲ್ಲ, ಹೇಳಿದ್ದು ಕೇಳೋಲ್ಲ ಅಂತ. ಸ್ವಂತ ಬುದ್ಧಿ ಇಲ್ಲ, ಹೇಳಿದ್ದು ಕೇಳೋಲ್ಲ, ಅವೆರಡಿದ್ದರೆ ಸಾಕಲ್ಲ. ಇಲ್ಲಿ ಹಾಗೆ ಹೇಳ್ತಾರೆ ಅನ್ಯಥಾ ಜ್ಞಾನ. ಬೇಕಾದ ಭಗವಂತನ ಬಗ್ಗೆ ಜ್ಞಾನದ ಬಿಟ್ಟು ಉಳಿದೆಲ್ಲ ವಿಚಾರ ಇಟ್ಕೊಂಡಿದ್ದಾನೆ ಅವನು, ಇದೊಂದಿಲ್ಲ. ಅನ್ಯಥಾ ಜ್ಞಾನ. ಆ ದುಷ್ಟಕೋಣನ ತರಿದು ಹೊಡೆದು ಹಾಕಬೇಕು. ಹಾಗೆ ದೂರ ದೇವರ ಮಾಡಬೇಕಮ್ಮ. ಮುಂದೆ ನೋಡಿ, ಕಷ್ಟ ತರ್ಕವೆಂಬ ಕುರಿಯಣ್ಣ. ಕುರಿ ಕೊಡಬೇಕಲ್ಲ ಬಲಿ, ಈ ಕೋಣ ಕೊಟ್ಟಾಯ್ತು, ಇನ್ನು ಕುರಿ ಕೊಡಬೇಕು. ಕಷ್ಟ ತರ್ಕವೆಂಬ ಕುರಿಯನ್ನು ತಂದು ಕಟ್ಟಿ ತಲೆಯನ್ನು ಹೊಡೆಯಬೇಕಣ್ಣ.
ಈ ಕುರಿ ಅನ್ನುವಂಥದ್ದು ಇದೆಯಲ್ಲ, ಕಷ್ಟ ತರ್ಕ ಅನ್ನುವಂಥದ್ದು ಇದು ಭ್ರಮಾತ್ಮಕವಾದಂಥ ಮೋಹ. ಎಲ್ಲಿ ಮೋಹ ಜಾಸ್ತಿ ಇದೆಯೋ ಅಲ್ಲೇ ಸಮಸ್ಯೆ ಶುರು ಆಗೋದು. ಇದು ನನ್ನದು, ಇದು ನಮ್ಮವರು ಅನ್ನುವಂಥದ್ದು ಪ್ರೀತಿ. ಅದು ಅದನ್ನು ಬಿಟ್ಟರೆ ಜಗತ್ತಲ್ಲಿ ಏನೂ ಇಲ್ಲ ಅನ್ನೋದು ಮೋಹ ಸಿಕ್ಕಾಕೊಂಡ್ಬಿಡುತ್ತೆ. ಹಾಗೆ ಮೋಹ ಇರ್ತಲ್ಲ, ಅದನ್ನು ತಂದು ಕಟ್ಟಿ ತಲೆಯನ್ನು ಹೊಡೆಯಬೇಕಣ್ಣ, ಮೋಹ ಬಿಡಬೇಕು ಅಂತ. ಅಷ್ಟಮದದ ಕುರಿಗಳನ್ನು ಕಟ್ಟಿ ತಲೆಯನ್ನು ಚೆಂಡನಾಡಿ ಅಟ್ಟಿ ತಿರುಗುವ ಕೋಳಿಯನ್ನು ಕುಟ್ಟೆ ಸೂರಿ ಹಾಕುತ್ತಲಿ ಊರ ದೇವರ ಮಾಡಬೇಕಣ್ಣ. ಮೇಲ್ನೋಟಕ್ಕೆ ಏನೋ ಕುರಿ ಬಲಿ ಕೊಟ್ಟಂಗೆ ಅನಿಸುತ್ತೆ ಇದು, ಅದ್ರ ಒಳಗಡೆ ಅರ್ಥ ಹೇಗಿದೆ ನೋಡಿ. ಅದು ಅಷ್ಟಮದದ ಕುರಿಗಳನ್ನು ನಮ್ಮ ಮನಸ್ಸಲ್ಲಿ ಕೂತ್ಕೊಂಡು ಅಷ್ಟಮದಗಳು ದಾಸರು ಹೇಳ್ತಾರೆ, ಅನ್ನಮದ ಅರ್ಥಮದ ಸಕಲ ವೈಭವದ ಮದ ಮುನ್ನ ಪ್ರಾಯದ ಮದವು ರೂಪಮದವು, ಹೀಗೆಲ್ಲ 8 ಮದ ಇದ್ದಾವಲ್ಲ, ಅಷ್ಟಮದಗಳು. ಅಷ್ಟಮದಗಳ ಕುರಿಗಳನ್ನು ಕಟ್ಟಿ ತಲೆಗಳನ್ನು ಚೆಂಡಾಡಿ, ಈ ಮದಗಳ ತಲೆ ಚೆಂಡಾಡಬೇಕು. ಅಟ್ಟಿ ತಿರುಗುವ ಕೋಳಿಯನ್ನು, ಈ ಕೋಳಿ ಅಂದರೆ ನಾನು, ಅಹಂಕಾರ ಅನ್ನುವಂಥದ್ದು. ತಾವು ಶಿಶುನಾಳ ಶರೀಫರ ಮಾತಲ್ಲೂ ಬರ್ತದೆ, ಕೋಡುಗನ ಕೋಳಿ ನುಂಗಿತ್ತ ತಂಗಿ, ಕೋಡುಗನ ಕೋಳಿ ನುಂಗಿತ್ತ. ಈ ಅಹಂಕಾರ ಅನ್ನುವಂಥ ಕೋಳಿಯನ್ನು ಕಟ್ಟಿ ಸೂರಿ ಹಾಕುತ್ತಲಿ ಊರ ದೇವರ ಮಾಡಬೇಕಣ್ಣ. ಇಂಥದ್ದು ಹೇಳ್ತಾ ಹೋದರೆ ಪುರಂದರದಾಸರು ಒಂದೊಂದು ಕೀರ್ತನೆ ತೊಗೊಂಡ್ರೆ ಒಂದೊಂದು ದಿವಸ ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ಕೀರ್ತನೆಗಳು. 4,75,000 ಆ ಜ್ಞಾನ ರಾಶಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡಬೇಕಾಗ್ತದೆ. ಅಂಥ ದೊಡ್ಡ ಜ್ಞಾನ.